ಹಾಯ್ ಫ್ರೆಂಡ್ಸ್, ಆಂಕರ್ ಅನುಶ್ರೀ ಪ್ರೇಮ ಕತೆ ನಿಮಗೆ ಗೊತ್ತಾ? ಭಾವಿ ಪತಿ ರೋಷನ್ ರನ್ನ ಭೇಟಿಯಾಗಿದ್ದು ಹೇಗೆ? ಇವರ ಪ್ರೀತಿಗೆ ಅಪ್ಪು ಪುನೀತ್ ರಾಜ್ಕುಮಾರ್ ಕೊಡುಗೆ ಏನು? ರೋಷನ್ ಏನ್ ಮಾಡ್ಕೊಂಡಿದ್ದಾರೆ? ಎಲ್ಲಿ ಅವರು? ಮದುವೆಗೆ ತಂದೆಯನ್ನು ಕರೀತಾರಾ ಅನುಶ್ರೀ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮದುವೆ ಬಗ್ಗೆ ಅನುಶ್ರೀ ಹೇಳೋದೇನು? ಅನುಶ್ರೀ 1988ರ ಜನವರಿ 25ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ನಲ್ಲಿ ಜನಿಸಿದ್ರು. ಅಂದ್ರೆ ಈಗ ಅನುಶ್ರೀಗೆ 37 ವರ್ಷ ವಯಸ್ಸಾಗಿದೆ. ಆದ್ರೆ ತಮ್ಮ ಕರಿಯರ್ ಕಟ್ಟಿಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದ ಇವರು ಇನ್ನೂ ಮದುವೆ ಆಗಿರ್ಲಿಲ್ಲ. ಈ ಬಗ್ಗೆ ಹಲವು ವೇದಿಕೆಗಳಲ್ಲಿ ಇವರಿಗೆ ಪ್ರಶ್ನೆ ಕೇಳಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಹಲವರು ಇವರಿಗೆ ಮದುವೆ ಮಾಡಿಸಿಬಿಟ್ಟಿದ್ರು, ಅಂದ್ರೆ ಸುಳ್ಳು ಸುದ್ದಿಯ ಮೂಲಕ. ಆದ್ರೆ ಅನುಶ್ರೀ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ. ತಮ್ಮ ಕರಿಯರ್ ಕಡೆ ಫೋಕಸ್ ಮಾಡಿ ಇವತ್ತು ಕನ್ನಡದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯೋ ಆಂಕರ್ ಆಗಿ ಬೆಳೆದಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಅನುಶ್ರೀ ತಾನು ಮದುವೆಯಾಗೋ ಹುಡುಗ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಂಡಿದ್ರು. ಹುಡುಗ ರೆಸ್ಪಾನ್ಸಿಬಲ್ ಆಗಿರ್ಬೇಕು, ನನ್ನ ವಿಚಾರದಲ್ಲಿ ಅಲ್ಲದಿದ್ರು ಆತನ ಬಗ್ಗೆ, ಅವನ ಲೈಫ್ ಬಗ್ಗೆ ಜವಾಬ್ದಾರಿ ಇರಬೇಕು, ಅವನು ಬದುಕಬೇಕು, ನನ್ನನ್ನು ಬದುಕಲು ಬಿಡಬೇಕು ಅಂತ ಹೇಳಿದ್ರು. ಅಂದ್ರೆ ಅನುಶ್ರೀ ತಂದೆಗೆ ಜವಾಬ್ದಾರಿ ಇರಲಿಲ್ಲ, ಸರಿಯಾಗಿ ಸಾಕಲೂ ಇಲ್ಲ. ಇದರಿಂದ ಅನುಶ್ರೀ ಸಾಕಷ್ಟು ನೋವು ಅನುಭವಿಸಬೇಕಾಯ್ತು. ಹೀಗಾಗಿ ತನ್ನ ಪತಿಯಾಗೋ ಹುಡುಗ ಜವಾಬ್ದಾರಿಯುತ ವ್ಯಕ್ತಿ ಆಗಿರ್ಬೇಕು ಅಂತ ಅನುಶ್ರೀ ಹೇಳಿದ್ದಾರೆ. ರೋಷನ್ ಜೊತೆ ಲವ್ ಆಗಿದ್ದು ಎಲ್ಲಿ? ಆಂಕರ್ ಅನುಶ್ರೀ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಕ್ಲೋಸ್ ಫ್ರೆಂಡ್ ಆಗಿದ್ರು. ಸಂದರ್ಶನ ಮಾಡೋಕೆಲ್ಲ ಅಪ್ಪು ಮನೆಗೆ ಹೋಗ್ತಿದ್ರು. ಅದೇ ರೀತಿ ಅನುಶ್ರೀ ಮದುವೆ ಆಗ್ತಿರೋ ರೋಷನ್ಗೆ ರಾಘವೇಂದ್ರ ರಾಜ್ಕುಮಾರ್ ಮಗ ಯುವರಾಜ್ ಕುಮಾರ್ ಕ್ಲೋಸ್ ಫ್ರೆಂಡ್. ಜೊತೆಗೆ ರೋಷನ್ ಕೂಡ ಅಪ್ಪು ಅಭಿಮಾನಿಯಾಗಿದ್ರು. ಹೀಗಾಗಿ ರೋಷನ್ ಕೂಡ ಅಪ್ಪು ಮನೆಗೆ ಆಗಾಗ್ಗೆ ಹೋಗ್ತಿದ್ರು. ಹೀಗೆ ಒಂದಿನ ಅಪ್ಪು ಭೇಟಿಗೆ ಅನುಶ್ರೀ ಮತ್ತು ರೋಷನ್ ಇಬ್ಬರು ಹೋಗಿದ್ರು. ಅಲ್ಲಿ ಇಬ್ಬರ ನಡುವೆ ಮೊದಲ ಭೇಟಿಯಾಗಿತ್ತು. ಅಪ್ಪು ಇಬ್ಬರಿಗೂ ಪರಿಚಯ ಮಾಡಿಸಿದ್ರು. ಆಗಿನ್ನು ಜಸ್ಟ್ ಪರಿಚಯವಿತ್ತು ಅಷ್ಟೇ, ಸ್ನೇಹ ಪ್ರೀತಿ ಆಗಿರ್ಲಿಲ್ಲ. ಪುನೀತ ಪರ್ವದಲ್ಲಿ ಹತ್ತಿರವಾದ ಜೋಡಿ. ಪುನೀತ್ ರಾಜ್ಕುಮಾರ್ ವಿಧಿವಶರಾದ್ಮೇಲೆ ರಿಲೀಸ್ ಆಗಿದ್ದು ಗಂಧದ ಗುಡಿ ಡಾಕ್ಯುಮೆಂಟರಿ. ಇದಕ್ಕೂ ಮುನ್ನ ನಡೆದ ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಅನುಶ್ರೀ ಆಂಕರ್ ಆಗಿದ್ರು. ಅದೇ ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ಕೆಲಸ ಮಾಡ್ತಿದ್ದವರು ರೋಷನ್. ಈ ಕಾರ್ಯಕ್ರಮದಲ್ಲಿ ಅನುಶ್ರೀ ಮತ್ತು ರೋಷನ್ ತುಂಬಾ ಆತ್ಮೀಯರಾದ್ರು, ಸ್ನೇಹ ಬೆಳೀತು. ಆದ್ರೆ ಇಬ್ಬರ ನಡುವೆ ಪ್ರೀತಿ ಪ್ರೇಮ ಏನೂ ಇರಲಿಲ್ಲ. ಈ ನಡುವೆ ಎರಡೂ ಮನೆಯಲ್ಲಿ ಸ್ನೇಹದ ವಿಷಯ ತಿಳಿತು. ಮನೆಯವರ ಮೂಲಕವೇ ಅನುಶ್ರೀಗೆ ಈ ಪ್ರಪೋಸಲ್ ಬಂತು. ಅನುಶ್ರೀ ಮತ್ತು ರೋಷನ್ ಕೂಡ ಮದುವೆಗೆ ಒಪ್ಪಿಕೊಂಡ್ರು. ಅದರಂತೆ ಈ ಜೋಡಿ ಹೊಸ ಜೀವನಕ್ಕೆ ಕಾಲಿಡ್ತಿದೆ. ಬೆಂಗಳೂರಿನ ಕಗ್ಗಲೀಪುರದಲ್ಲಿ ಮದುವೆ ನಡೆಯಲಿದೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಅನುಶ್ರೀ, ನನ್ನ ಜೀವನದಲ್ಲಿ ಅರ್ಧ ಚಂದ್ರ ಇತ್ತು, ಪೂರ್ಣ ಚಂದ್ರನಾಗಿ ಬೇಗ ಬಾ, ಐ ಲವ್ ಯು ಅಂತ ಹೇಳಿದ್ರು. ಇನ್ನು ಇತ್ತೀಚೆಗೆ ಅನುಶ್ರೀ ತಮ್ಮನ ಹೋಟೆಲ್ ಉದ್ಘಾಟನೆಗೂ ಇವರಿಬ್ಬರು ಜೊತೆಯಲ್ಲೇ ಹೋಗಿದ್ರು. ಕೈ ಹಿಡಿದು ಪೂಜೆ ಕೂಡ ಮಾಡಿದ್ರು. ಆಗ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಮದುವೆ ಆಗ್ತಿರೋ ಹುಡುಗ ಇವರೇ ಅಂತ ಚರ್ಚೆ ಆಗಿತ್ತು. ಮದುವೆ ಪತ್ರಿಕೆ ಹೇಗಿದೆ ಗೊತ್ತಾ? ಅನುಶ್ರೀ ಸಿಂಪಲ್ ಮದುವೆ ಪತ್ರಿಕೆ ಮಾಡಿಸಿದ್ದಾರೆ. ಮದುವೆ ಪತ್ರಿಕೆಯಲ್ಲಿ ಅನುಶ್ರೀ ಡಾಟರ್ ಆಫ್ ಶಶಿಕಲಾ ಅಂತ ತಮ್ಮ ತಾಯಿಯ ಹೆಸರನ್ನ ಮಾತ್ರ ಹಾಕಿಸಿದ್ದಾರೆ. ತಂದೆಯ ಹೆಸರು ಹಾಕ್ಸಿಲ್ಲ. ಅನುಶ್ರೀ ಚಿಕ್ಕವರಿದ್ದಾಗಲೇ ತಂದೆ ಎಲ್ಲಾ ಜವಾಬ್ದಾರಿಗಳಿಂದ ಕೈ ತೊಳೆದುಕೊಂಡು ದೂರ ಹೋಗಿದ್ರು. ಆಗ ಅನುಶ್ರೀಗೆ ಆಗಿದ್ದು ಜಸ್ಟ್ 10 ವರ್ಷ. ಇದರಿಂದ ಅನುಶ್ರೀ, ಅವರ ತಮ್ಮ ಮತ್ತು ತಾಯಿ ತುಂಬಾ ನೋವು ಕಷ್ಟ ಅನುಭವಿಸಬೇಕಾಯ್ತು. ಇದೀಗ ಕಷ್ಟಪಟ್ಟು ಕರಿಯರ್ ಕಟ್ಟಿಕೊಂಡ ಅನುಶ್ರೀ ಕೂಡ ತಂದೆಯನ್ನ ದೂರ ಇಟ್ಟಿದ್ದಾರೆ. ತಂದೆ ಸಂಪತ್ ಕುಮಾರ್ಗೆ 3 ವರ್ಷಗಳ ಹಿಂದೆ ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಗ ದೊಡ್ಡ ಸುದ್ದಿಯಾಗಿತ್ತು. ಆಗಲೂ ಅನುಶ್ರೀ ಹೋಗಿರ್ಲಿಲ್ಲ. ಒಂದ್ ಟೈಮಲ್ಲಿ ನಮ್ಮ ಚಿಂತೆ ಇಲ್ಲದೆ ಬಿಟ್ಟು ಹೋಗಿದ್ರು. ಈಗ ಬಂದು ಅಪ್ಪ ಅಂದ್ರೆ ಒಪ್ಪಿಕೊಳ್ಳಲು ನಾನ್ ರೆಡಿ ಇಲ್ಲ, ನನಗೆ ಅಮ್ಮನೇ ಎಲ್ಲ ಅಂತ ಅನುಶ್ರೀ ಹೇಳಿದ್ದಾರೆ. ಅದರಂತೆ ತನ್ನ ಮದುವೆ ಪತ್ರಿಕೆಯಲ್ಲೂ ಅನುಶ್ರೀ ತಾಯಿಗೆ ತಂದೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಮ್ಮನ ಹೆಸರನ್ನ ಮಾತ್ರ ಹಾಕಿಸಿದ್ದಾರೆ. ಹುಡುಗ ರೋಷನ್ ಹಿನ್ನೆಲೆ ಗೊತ್ತಾ? ಅನುಶ್ರೀ ಮದುವೆ ಆಗ್ತಿರುವ ಹುಡುಗ ರೋಷನ್ ಓರ್ವ ಬಿಸ್ನೆಸ್ ಮ್ಯಾನ್. ಇವರ ತಂದೆ ರಾಮಮೂರ್ತಿ ಮತ್ತು ತಾಯಿ ಸಿಸಿಲಿಯಾ. ಇವರದ್ದು ಕೊಡಗಿನ ಕೂರ್ಗ್ ಮೂಲದ ಕುಟುಂಬ. ರೋಷನ್ ಒಟ್ಟು 300 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ.
ಅವೆಲ್ಲ ಸುಳ್ಳು. ಈವರೆಗೆ ಅವರು ಎಲ್ಲೂ ಈ ಬಗ್ಗೆ ಹೇಳ್ಕೊಂಡಿಲ್ಲ, ಅದರ ಅಗತ್ಯವೂ ಇಲ್ಲ. ಫ್ರೆಂಡ್ಸ್, ಇದು ಆಂಕರ್ ಅನುಶ್ರೀ ಮತ್ತು ರೋಷನ್ ಲವ್ ಸ್ಟೋರಿಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ. ಜೀವನದಲ್ಲಿ ಹಲವು ಕಷ್ಟಗಳನ್ನ ಕಂಡ ಅನುಶ್ರೀ ಇನ್ಮುಂದೆ ನೆಮ್ಮದಿಯಾಗಿರಲಿ, ಸುಂದರ ಜೀವನ ನಡೆಸಲಿ ಅನ್ನೋದು ನಮ್ಮ ಆಶಯ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.